ಅಲ್ಲಾಹನನ್ನು ಅತಿ ಹೆಚ್ಚು ಪ್ರೀತಿಸಿ ಅಲ್ಲಾಹನ ಆದೇಶಗಳನ್ನು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ನಿಷ್ಠೆಯಿಂದ ಪಾಲಿಸಿ ಅಲ್ಲಾಹನ ಭಯದೊಂದಿಗೆ ಬದುಕಬೇಕೆಂದು ನನ್ನೊಂದಿಗೂ ನಿಮ್ಮೊಂದಿಗೂ ನೆನಪಿಸುತ್ತಿದ್ದೇನೆ, ವಸಿಯತ್ತು ಮಾಡುತ್ತಿದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಮಾರ್ಗದಲ್ಲಿ ಬದುಕಲು, ಅವನ ಮಾರ್ಗದಲ್ಲಿ ಕರ್ಮ ನಿರತರಾಗಿದ್ದುಕೊಂಡೇ ಬಹಳ ಸಂತೃಪ್ತಿಯಿಂದ ಮರಣ ಹೊಂದಲು ನಮಗೂ ನಮ್ಮ ಕುಟುಂಬಕ್ಕೂ ತೌಫೀಕ್ ನೀಡಲಿ. ಅಲ್ಲಾಹು ಇಷ್ಟಪಡುವ, ಅಲ್ಲಾಹು ತೃಪ್ತನಾಗುವ, ಅಲ್ಲಾಹು ಪ್ರೀತಿಸುವ ಅಲ್ಲಾಹನ ಸಜ್ಜನ ದಾಸರಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮೆಲ್ಲರನ್ನೂ ನಮ್ಮ ಕುಟುಂಬವನ್ನು ಸೇರಿಸಲಿ, ಆಮೀನ್. ಸಹೋದರ ಸಹೋದರಿಯರೇ, ಈ ಕಾಲದಲ್ಲಿ, ಇಂದಿನ ಸಮಾಜದಲ್ಲಿ ನಾವು ಬಹಳ ಕ್ಷುಲ್ಲಕ ಎಂದು ತಿಳಿದಿರುವ ಅಥವಾ ಬಹಳ ಸರಳವಾಗಿ ಕಾಣುವ, ಆದರೆ ಅಲ್ಲಾಹನ ಬಳಿ ಬಹಳ ಪ್ರಮುಖವಾಗಿರುವ ಅತ್ಯಂತ ದೊಡ್ಡ ವಿಷಯವಾಗಿದೆ ಸಾಲ ಎಂಬುದು. ಲೋನ್, ಸಾಲ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರಮುಖ ಸಹಾಬಿಗಳ ಪೈಕಿ ಓರ್ವರಾದ ಅಬೂ ಕತಾದ ಅವರು ಅವರ ಬದುಕಿನ ಎರಡು ಘಟನೆಗಳನ್ನು ವಿವರಿಸ್ತಾರೆ. ಒಂದನೆಯದು, ಅಬೂ ಕತಾದ ಹೇಳುವುದು ರಲಿಯಲ್ಲಾಹು ಅನ್ಹು, ಮದೀನಾದಲ್ಲಿ ಒಬ್ಬ ಸಹಾಬಿ ಮರಣ ಹೊಂದಿದರು. ನಾವು ಅವರ ಮೈಯತ್ತನ್ನು ಸ್ನಾನ ಮಾಡಿಸಿ, ಕಫನ್ ತೊಡಿಸಿ, ನಮಾಜ್ ನಿರ್ವಹಿಸುವುದಕ್ಕಾಗಿ ಮೈಯತ್ತನ್ನು ನಾವು ಮಸೀದಿಗೆ ತಂದೆವು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಯ್ಯತ್ ನಮಾಜ್ ನಿರ್ವಹಿಸಲು ಸಿದ್ಧರಾಗ್ತಾರೆ. ಮಯ್ಯತ್ ನಮಾಜ್ ನಿರ್ವಹಿಸಲು ಸಿದ್ಧರಾಗಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಲ್ ಅಲೈಹಿ ದೈನುನ್ ಅಂತ ಪ್ರಶ್ನಿಸ್ತಾರೆ. ಈ ವ್ಯಕ್ತಿಯ ಮೇಲೆ ಸಾಲ ಇದೆಯೇ ಅಂತ ಕೇಳ್ತಾರೆ. ಹೌದು, ಆ ಸಹಾಬಿಗೆ 2 ದೀನಾರ್ ಸಾಲ ಇದೆ. 2 ದೀನಾರ್ ಸಾಲಗಾರನಾಗಿ ಈ ಸಹಾಬಿ ಮರಣ ಹೊಂದಿದವರು. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಾಜಿನ ಸ್ಥಳದಿಂದ ದೂರ ಸರಿಯುತ್ತಾರೆ. ಸಲ್ಲು ಅಲಾ ಸಾಹಿಬಿಕುಂ, ನಿಮ್ಮ ಈ ಸಹೋದರನಿಗೆ ನೀವೇ ನಮಾಜ್ ಮಾಡಿ, ನಾನು ನಮಾಜ್ ಮಾಡುವುದಿಲ್ಲ ಎಂದು ಹೇಳಿ ಅಲ್ಲಾಹನ ಪ್ರವಾದಿ ನಮಾಜಿನ ಸ್ಥಳದಿಂದ ದೂರ ಸರಿಯುತ್ತಾರೆ. ನಾನು ಹೇಳಿದೆ, ಹುಮಾ ಅಲಯ್ಯ ಯಾ ರಸೂಲಲ್ಲ, ಆ ವ್ಯಕ್ತಿಗೆ ಇರುವ 2 ದೀನಾರ್ ಸಾಲವನ್ನು ಪ್ರವಾದಿಯವರೇ ನಾನು ತೀರಿಸ್ತೇನೆ ಎಂದು ನಾನು ವಾಗ್ದಾನ ಮಾಡಿದೆ, ನಾನು ಗ್ಯಾರಂಟಿ ಕೊಟ್ಟೆ. ಆ ಗ್ಯಾರಂಟಿ ಸಿಕ್ಕಿದ ಮೇಲೆ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಸಹಾಬಿಯ ಮಯ್ಯತ್ ನಮಾಜ್ ನಿರ್ವಹಿಸ್ತಾರೆ. ಅದರ ನಂತರ, ಒಂದು ದಿನದ ನಂತರ ಅಲ್ಲಾಹನ ಪ್ರವಾದಿ ನನ್ನನ್ನು ಕರೆಸಿದರು. ಮಾ ಫಅಲ್ತ ಬಿದ್ದೀನಾರೈನ್, ಅಲ್ಲಾಹನ ಪ್ರವಾದಿ ನನ್ನೊಂದಿಗೆ ಪ್ರಶ್ನಿಸಿದರು, ಆ 2 ದೀನಾರ್ ಸಾಲ ನೀನು ತೀರಿಸಿದ್ದೀಯಾ ಅಂತ ಪ್ರಶ್ನಿಸಿದರು. ಆ 2 ದೀನಾರ್ ಸಾಲ ಇತ್ತಲ್ಲ, ನಿನ್ನೆ ಮರಣ ಹೊಂದಿದ ಸಹಾಬಿಯ 2 ದೀನಾರ್ ಸಾಲ, ಅದು ನೀನು ತೀರಿಸಿದ್ದೀಯಾ ಅಂತ ಅಲ್ಲಾಹನ ಪ್ರವಾದಿ ಕೇಳಿದರು. ನಾನು ಹೇಳಿದೆ, ಇಲ್ಲ ಯಾ ರಸೂಲಲ್ಲ, ನಿನ್ನೆ ತಾನೇ ಮರಣ ಹೊಂದಿದ್ದಲ್ವ ಅವರು, ನಿನ್ನೆ ತಾನೇ ನಡೆದ ಘಟನೆ, ತೀರಿಸಲಿಲ್ಲ. ಅಲ್ಲಾಹನ ಪ್ರವಾದಿ ಮೌನವಾದರು. ಮರುದಿನ ಪುನಃ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನೊಂದಿಗೆ ಪ್ರಶ್ನಿಸಿದರು, ಮಾದಾ ಫಅಲ್ತ ಬಿದ್ದೀನಾರೈನ್, ಆ 2 ದೀನಾರ್ನ ವಿಷಯ ಏನಾಯಿತು, 2 ದೀನಾರ್ ಸಾಲ ತೀರಿಸಿದ್ದೀಯಾ ಅಂತ ಕೇಳಿದ್ರು.
ನಾನು ಹೇಳಿದೆ, ನಅಮ್ ಯಾ ರಸೂಲಲ್ಲ, ಹೌದು ಪ್ರವಾದಿಯವರೇ, ನಾನು ಆ ಸಾಲವನ್ನು ತೀರಿಸಿದ್ದೇನೆ. ಆವಾಗ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮಾತು ಹೇಳ್ತಾರೆ, ಫಲ್ ಆನ ಬರಿದತ್ ಜಿಲ್ದತುಹು, ಫಲ್ ಆನ ಬರಿದತ್ ಜಿಲ್ದತುಹು, ಈಗ ಆ ಮನುಷ್ಯನ ಶರೀರ ತಣ್ಣಗಾಯಿತು ಅಂತ ಅಲ್ಲಾಹನ ಪ್ರವಾದಿ ಹೇಳಿದರು. ಈಗ ಅಂದರೆ ನೀನು ಆ ಸಾಲ ತೀರಿಸಿದ ಮೇಲೆ ಕಬರ್ನಲ್ಲಿರುವ ನಿಮ್ಮ ಆ ಸಹೋದರನ ಶರೀರ ತಣ್ಣಗಾಯಿತು. ಇಲ್ಲಿಯ ತನಕ ಅದು ಬೇಯ್ತಾ ಇತ್ತು, ಕುದೀತಾ ಇತ್ತು ಆ ಶರೀರ. 2 ದೀನಾರ್ ಸಾಲ ಬಾಕಿ ಇದ್ದ ಕಾರಣಕ್ಕೆ. ಫಲ್ ಆನ ಬರಿದತ್ ಜಿಲ್ದತುಹು, ಈಗ ಈ ಸಾಲ ತೀರಿಸಿದ ಮೇಲೆ ಅವರ ಶರೀರ ತಣ್ಣಗಾಯಿತು, ಅವರು ತೃಪ್ತರಾದರು ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಸಹೋದರರೇ, ಸಾಲ ಎಂಬುದು ಎಷ್ಟು ದೊಡ್ಡ ವಿಷಯ. 2 ದೀನಾರ್ ಸಾಲಗಾರನಾದ ಸಹಾಬಿಗೆ ಆ ಸಾಲ ತೀರಿಸಿದ ಮೇಲೆ ಅಲ್ಲಾಹನ ಪ್ರವಾದಿ ಹೇಳುವುದು, ಇಷ್ಟೆಲ್ಲ ಒಳಿತುಗಳನ್ನು ಮಾಡಿ ಒಬ್ಬ ಸಹಾಬಿ ಇಷ್ಟೆಲ್ಲ ಒಳಿತುಗಳನ್ನು ಮಾಡಿಯೂ ಸಾಲ ತೀರಿಸುವವರೆಗೆ ಅವರ ಶರೀರ ಬೇಯುತ್ತಾ ಇತ್ತು, ಅದು ಈಗ ತಣ್ಣಗಾಯಿತು ಅಂತ ಹೇಳಿದರು. ಅಬೂ ಕತಾದ ರಲಿಯಲ್ಲಾಹು ಅನ್ಹು ವಿವರಿಸುವ ಇನ್ನೊಂದು ಘಟನೆ, ಮದೀನಾದ ಮಸೀದಿಯಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಿಹಾದಿನ ಬಗ್ಗೆ, ಶಹಾದತ್ತಿನ ಮಹತ್ವದ ಬಗ್ಗೆ ಉಪದೇಶ ಮಾಡುತ್ತಾ ಇದ್ದಾರೆ. ಶಹಾದತ್ತಿಗೆ ಸಿಗುವ ಪ್ರತಿಫಲವನ್ನು ಆಲಿಸಿದ ಒಬ್ಬ ಸಹಾಬಿ ಅಲ್ಲಾಹನ ಪ್ರವಾದಿಯೊಂದಿಗೆ ಪ್ರಶ್ನಿಸಿದರು, ಯಾ ರಸೂಲಲ್ಲಾ, ಅರಐತ ಇನ್ ಕುತಿಲ್ತ ಫೀ ಸಬೀಲಿಲ್ಲಾಹಿ ಅತುಕಫಿರು ಅನ್ನಿ ಖತಾಯ. ಯಾ ರಸೂಲಲ್ಲಾ, ಅಲ್ಲಾಹನ ಮಾರ್ಗದಲ್ಲಿ ಹೋರಾಡಿ ನಾನು ಶಹೀದಾದರೆ ನನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಡಬಹುದೇ ಎಂದು ಆ ಸಹಾಬಿಯ ಪ್ರಶ್ನೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಹೌದು, ಸಹನೆಯೊಂದಿಗೆ, ಇಸ್ತಿಕಾಮತ್ತಿನೊಂದಿಗೆ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿ ನೀನು ಶಹೀದಾದರೆ ನಿನ್ನ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತದೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು. ಅಲ್ಹಮ್ದುಲಿಲ್ಲಾ ಅಲ್ಹಮ್ದುಲಿಲ್ಲಾ ಎಂದು ಹೇಳಿ ಆ ಸಹಾಬಿ ಹೊರಡ್ಲಿಕ್ಕೆ ಸಿದ್ಧರಾಗ್ತಾರೆ. ಹೊರಟನಿಂದ ಆ ಸಹಾಬಿಯನ್ನು ಅಲ್ಲಾಹನ ಪ್ರವಾದಿ ಪುನಃ ಕರೀತಾರೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಹೇಳಿದರು, ಅಲ್ಲಾಹನ ಮಾರ್ಗದಲ್ಲಿ ಸಹನೆಯೊಂದಿಗೆ, ಇಸ್ತಿಕಾಮತ್ತಿನೊಂದಿಗೆ ನೀನು ಹೋರಾಟ ನಡೆಸಿ ಶಹೀದಾದರೆ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಇಲ್ಲದ್ದೈನ, ಸಾಲದ ಹೊರತು ಸಾಲ ಕ್ಷಮಿಸಲ್ಪಡುವುದಿಲ್ಲ. ನನ್ನದು ಮರೆತು ಬಿಟ್ಟಿದ್ದೆ, ನೀವು ಇಲ್ಲಿಂದ ಹೊರಡುವಾಗ ನನಗೆ ಜಿಬ್ರೀಲದನ್ನು ನೆನಪಿಸಿದರು. ಅಲ್ಲಾಹನ ಪ್ರವಾದಿ ಹೇಳು, ನನಗೆ ಜಿಬ್ರೀಲದನ್ನು ನೆನಪಿಸಿದರು. ಶಹೀದನ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತವೆ, ಇಲ್ಲದ್ದೈನ, ಸಾಲದ ಹೊರತು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ವಲ್ಲದಿ ನಫ್ಸಿ ಬಿಯದಿಹಿ, ಅಲ್ಲಾಹನಾಣೆ, ಅಲ್ಲಾಹನಾಣೆ, ಲೌ ಅನ್ನ ರಜುಲನ್ ಕುತಿಲ ಫೀ ಸಬೀಲಿಲ್ಲಾಹಿ ಸುಮ್ಮ ಉಹಿಯ ಸುಮ್ಮ ಕುತಿಲ ಸುಮ್ಮ ಉಹಿಯ ಸುಮ್ಮ ಕುತಿಲ ವ ಅಲೈಹಿ ದೈನುನ್ ಮಾ ದಖಲಲ್ ಜನ್ನತ ಹತ್ತಾ ಯುಕ್ಲಾ ಅನ್ಹು ದೈನಹು. ಅಲ್ಲಾಹನ ಪ್ರವಾದಿ ಒಂದು ಉದಾಹರಣೆ ಕೊಡುತ್ತಾರೆ. ಒಬ್ಬ ವ್ಯಕ್ತಿ ಶಹೀದಾದರು, ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿ ಶಹೀದಾಗ್ತಾರೆ. ಅಲ್ಲಾಹು ಪುನಃ ಅವರಿಗೊಂದು ಬದುಕನ್ನು ಕೊಡುತ್ತಾನೆ. ಅಲ್ಲಾಹನ ಪ್ರವಾದಿ ಒಂದು ಉದಾಹರಣೆ ಹೇಳುವುದು, ಶಹೀದಾದ ವ್ಯಕ್ತಿಗೆ ಅಲ್ಲಾಹನ ಪ್ರವಾದಿ ಪುನಃ ಒಂದು ಬದುಕನ್ನು ಕೊಡ್ತಾನೆ. ಆ ಮನುಷ್ಯ ಪುನಃ ಶಹೀದಾಗ್ತಾರೆ. ಅಲ್ಲಾಹು ಪುನಃ ಇನ್ನೊಂದು ಬದುಕನ್ನು ಕೊಡುತ್ತಾನೆ ಆ ಮನುಷ್ಯನಿಗೆ. ಆ ಮನುಷ್ಯ 3ನೆಯ ಸಲ ಕೂಡ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿ ಶಹೀದಾಗ್ತಾರೆ. ನಂತರ ಅಲ್ಲಾಹನ ಪ್ರವಾದಿ ಹೇಳಿದರು, ವ ಅಲೈಹಿ ದೈನುನ್ ಮಾ ದಖಲಲ್ ಜನ್ನ, ಆ ವ್ಯಕ್ತಿಯ ಮೇಲೆ ಸಾಲ ಇದೆ, ಸಾಲಗಾರ ಅವ ಎಂದಾದರೆ, ಹತ್ತಾ ಯುಕ್ಲಾ ಅನ್ಹು ದೈನಹು, 3 ಸಲ ಬದುಕು ಸಿಕ್ಕಿ 3 ಸಲವೂ ಶಹೀದಾದರೆ ಕೂಡ
ಅವನ ಸಾಲ ತೀರಿಸುವವರೆಗೆ ಅವನಿಗೆ ಸ್ವರ್ಗ ಪ್ರವೇಶ ತಡೆಯಲ್ಪಡುತ್ತದೆ. ಮಾ ದಖಲಲ್ ಜನ್ನ, ಅವನಿಗೆ ಸ್ವರ್ಗ ಪ್ರವೇಶ ಇಲ್ಲ ಎಂದು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಒಂದು ಕುಟುಂಬ, ಒಬ್ಬ ಸಹಾಬಿಯ ಕುಟುಂಬ, ಸಾಮೂಹಿಕವಾಗಿ ಎಲ್ಲರೂ ಸಜ್ಜನರವರು. ಆ ಇಡೀ ಕುಟುಂಬ ಸ್ವರ್ಗಕ್ಕೆ ಹೋಗುವ ಒಂದು ಘಟನೆಯ ಬಗ್ಗೆ ಹದೀಸಿನಲ್ಲಿ ಉಲ್ಲೇಖ ಇದೆ. ಇಡೀ ಕುಟುಂಬ ಸ್ವರ್ಗಕ್ಕೆ ಹೋಗುವ ಘಟನೆ. ಸ್ವರ್ಗಕ್ಕೆ ತಲುಪಿದಾಗ ಆ ಕುಟುಂಬದ ಒಬ್ಬ ವ್ಯಕ್ತಿ ಸ್ವರ್ಗದಲ್ಲಿ ಕಾಣಿಸ್ತಾ ಇಲ್ಲ. ಪ್ರಶ್ನಿಸಲಾಯಿತು, ಅವರೆಲ್ಲಿ ಹೋದರು? ಇಡೀ ಕುಟುಂಬ ಇದೆ, ಆ ಕುಟುಂಬದ ಒಬ್ಬರು ಮಾತ್ರ ಸ್ವರ್ಗದಲ್ಲಿ ಕಾಣ್ತಾ ಇಲ್ಲ, ಅವರೆಲ್ಲಿ ಹೋದರು? ಅವರಿಗೆ ಉತ್ತರ ಸಿಕ್ಕಿತು, ಆ ವ್ಯಕ್ತಿ ಸಾಲಗಾರ ಆಗಿದ್ದರು, ಆದ್ದರಿಂದ ಅವರಿಗೆ ಸ್ವರ್ಗ ಮುಚ್ಚಲ್ಪಟ್ಟಿದೆ ಎಂಬ ಉತ್ತರ ಸಿಕ್ಕಿತು. ಬೇರೆಲ್ಲ ಒಳಿತುಗಳು ಇದೆ ಆ ಮನುಷ್ಯನ ಬಳಿ, ಎಲ್ಲಾ ಪುಣ್ಯಗಳು ಇದೆ ಆ ಮನುಷ್ಯನ ಬಳಿ, ಆದರೆ ಸಾಲ ಇದೆ ಎಂಬ ಕಾರಣಕ್ಕೆ ಮಾತ್ರ ಆ ವ್ಯಕ್ತಿಗೆ ಸ್ವರ್ಗದ ಬಾಗಿಲು ಮುಚ್ಚಲ್ಪಟ್ಟಿತು. ಸಹೋದರರೇ, ಹದೀಸಿನಲ್ಲಿ ಕಲಿಸಿಕೊಡಲಾಗಿರುವ ವಿಷಯ ಇದು. ಈ ಘಟನೆಗಳಿಂದ ಸಾಲ ಎಂಬುದು ಎಷ್ಟು ದೊಡ್ಡ ವಿಷಯ ಅಂತ ನೀವು ಅರ್ಥ ಮಾಡಬಹುದು. ನಾವೆಲ್ಲ ಇವತ್ತು ಸಾಲ ಮಾಡ್ತಾ ಇದ್ದೇವೆ, ಅಗತ್ಯಕ್ಕೆ ಅನಗತ್ಯಕ್ಕೆ ಎಲ್ಲಾ ಕಡೆ ಸಾಲ ಮಾಡುವವರು ನಾವು. ಅದೆಷ್ಟು ದೊಡ್ಡ ವಿಷಯ, ಅದೆಷ್ಟು ಕಠಿಣವಾದ ವಿಷಯ, ಅದರ ಪರಿಣಾಮ ಏನು ಎಂಬುದರ ಬಗ್ಗೆ ಯಾವ ಪರಿವೆಯೂ ಇಲ್ಲದೆ ನಾವು ಸಾಲ ಮಾಡುತ್ತಾ ಇದ್ದೇವೆ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಲ ಇದೆ ಎಂಬ ಕಾರಣಕ್ಕೆ ತನ್ನ ಸಹಾಬಿಯ ಮೇಲೆ ಮಯ್ಯತ್ ನಮಾಜ್ ಮಾಡಲಿಲ್ಲ. ಒಂದು ಉದಾಹರಣೆ ಅಲ್ಲ, ಅಲ್ಲಾಹನ ಪ್ರವಾದಿಯ ಬದುಕಿನಲ್ಲಿ ಧಾರಾಳ ಘಟನೆಗಳಿವೆ. ಸಾಲ ಯಾರ ಮೇಲೆ ಇದೆಯೋ ಅವರ ಮಯ್ಯತ್ ನಮಾಜ್ ಅಲ್ಲಾಹನ ಪ್ರವಾದಿ ಮಾಡುತ್ತಾ ಇರಲಿಲ್ಲ. ನಿಮ್ಮಲ್ಲಿ ಎಲ್ಲಾ ಒಳಿತುಗಳು ಇದ್ದು, ಧಾರಾಳ ನಮಾಜ್, ಧಾರಾಳ ಇಬಾದತ್ ಎಲ್ಲವೂ ಇರುವಾಗಲೂ, ಎಲ್ಲ ಒಳಿತುಗಳು ಇದ್ದು ಕೂಡ ನಿಮಗೆ ಸ್ವರ್ಗ ತಡೆಯಲ್ಪಡಲು, ಸ್ವರ್ಗ ನಿರಾಕರಿಸಲ್ಪಡಲು ಸಹೋದರರೇ ನಿಮ್ಮ ಸಾಲ ಕಾರಣ ಆಗುತ್ತದೆ ಎಂದಲ್ಲಾಹನ ದೀನ್ ಬಹಳ ಸ್ಪಷ್ಟವಾಗಿ ನಮಗೆ ಕಲಿಸಿಕೊಡುತ್ತದೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಎರಡು ರೀತಿಯ ಸಂಬಂಧಗಳನ್ನು ಅಲ್ಲಾಹನ ದೀನ್ ನಮಗೆ ಕಲಿಸಿತು. ಒಂದು, ಅಲ್ಲಾಹನೊಂದಿಗೆ ನಿಮಗಿರುವ ಸಂಬಂಧ ಅದು ಬಹಳ ಬಲಿಷ್ಠವಾಗಿರಬೇಕು. ಇಬಾದತ್, ತೌಬಾ, ಪ್ರಾರ್ಥನೆ, ದುವಾ ಇದೆಲ್ಲ ಇರುವುದು ಅಲ್ಲಾಹನೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುವುದಕ್ಕೆ. ಎರಡನೆಯದಾಗಿ ಮನುಷ್ಯರೊಂದಿಗಿರುವ ವ್ಯವಹಾರ ಚೆನ್ನಾಗಿರಬೇಕು. ಮನುಷ್ಯರೊಂದಿಗಿರುವ ವ್ಯವಹಾರದಲ್ಲಿ ಏನಾದರೂ ಕುಂದುಕೊರತೆಗಳಿದ್ದರೆ ಅದನ್ನು ನಿಮ್ಮ ಜೀವನ ಕಾಲದಲ್ಲೇ ಮುಗಿಸಿ ಬಿಡಬೇಕು ಎಂಬುದಲ್ಲಾಹನ ಧರ್ಮದ ಆದೇಶ. ಅದನ್ನು ನಿಮ್ಮ ಜೀವನ ಕಾಲದಲ್ಲೇ ನೀವು ಮುಗಿಸಿ ಬಿಡಬೇಕು. ನರಕಕ್ಕೆ ಅಟ್ಟಲ್ಪಡುವ ಅಪರಾಧಿಗಳೊಂದಿಗೆ ಮಲಾಯಿಕತ್ತುಗಳು ಪ್ರಶ್ನಿಸ್ತಾರೆ, ಮಾ ಸಲಕಕುಂ ಫೀ ಸಕರ್, ಅಲ್ಲ ಮನುಷ್ಯರೇ ನೀವು ನರಕಕ್ಕೆ ಅಟ್ಟಲ್ಪಡಲು ಕಾರಣಗಳೇನು? ಯಾವ ಕಾರಣಕ್ಕಾಗಿ ನೀವು ನರಕಕ್ಕೆ ಹೋಗ್ತಾ ಇದ್ದೀರಾ, ಜಹನ್ನಮಿಗೆ ಅಟ್ಟಲ್ಪಡ್ತಾ ಇದ್ದೀರಾ? ಕಾಲು ಲಂ ನಕು ಮಿನಲ್ ಮುಸಲ್ಲೀನ್ ವಲಂ ನಕು ನುತ್ಇಮುಲ್ ಮಿಸ್ಕೀನ್. ಕುರ್ಆನ್ ಆಯತ್ತಿದು. ಆ ಪಾಪಿಗಳು ಹೇಳುವರು, ಅಲ್ಲ ನಾವು ನಮಾಜ್ ಮಾಡಿರ್ಲಿಲ್ಲ, ನಮ್ಮ ಇಬಾದತ್ತಿನಲ್ಲಿ ನಮಗೆ ನಿಷ್ಠೆ ಇರಲಿಲ್ಲ, ಅಲ್ಲಾಹನ ಜೊತೆ ಸಂಬಂಧ ಚೆನ್ನಾಗಿರ್ಲಿಲ್ಲ. ಎರಡನೇದು ವಲಂ ನಕು ನುತ್ಇಮುಲ್ ಮಿಸ್ಕೀನ್, ದರಿದ್ರರಿಗೆ ನಾವು ಊಟ ಕೊಟ್ಟಿರ್ಲಿಲ್ಲ. ಮನುಷ್ಯರೊಂದಿಗೆ ನಮ್ಮ ವ್ಯವಹಾರ ಸರಿ ಇರಲಿಲ್ಲ, ಮನುಷ್ಯರೊಂದಿಗೆ ನಮ್ಮ ಸಂಬಂಧ ಚೆನ್ನಾಗಿರ್ಲಿಲ್ಲ. ಈ ಎರಡು ಕಾರಣಗಳಿಗಾಗಿ ನಮ್ಮನ್ನಲ್ಲಾಹು ನರಕಕ್ಕೆ ಜಹನ್ನಮಗಟ್ಟುತ್ತಾ ಇದ್ದಾನೆ ಎಂದು ಆ ನರಕವಾಸಿಗಳು ಹೇಳುವರು ಎಂದು ಕುರ್ಆನ್ ಹೇಳುತ್ತದೆ. ಸಹೋದರರೇ, ಮನುಷ್ಯರೊಂದಿಗಿರುವ ವ್ಯವಹಾರಗಳನ್ನು ನೀವು ಇಹಲೋಕದಲ್ಲೇ ಮುಗಿಸಿಕೊಳ್ಬೇಕು.
ನೀವು ಮಾಡಿರುವ ಸಾಲ, ನಾಳೆ ಪರಲೋಕಕ್ಕೆ ಹೋಗುವಾಗ ನೀವು ದಿರ್ಹಮು, ದೀನಾರು, ಚಿನ್ನ, ನೋಟು ಇದೆಲ್ಲ ಕೊಂಡು ಹೋಗುವುದಿಲ್ಲಲ್ಲ. ಪರಲೋಕದಲ್ಲಿ ಸಾಲ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಿನ್ನ ಬೆಳ್ಳಿ ತಕೊಂಡು ಹೋಗುವುದಿಲ್ಲ, ಹೋಗುವಾಗ ಯಾರು ಹೋಗುವುದಿಲ್ಲ. ನಿಮ್ಮ ಜೊತೆ ಇರುವುದು ನಿಮ್ಮ ಬದುಕಿನಲ್ಲಿ ಎಂದೂ ಧರಿಸಲಿಕ್ಕೆ ಇಷ್ಟಪಡದ ಬಹಳ ದಪ್ಪವಾದ 3 ತುಂಡು ಬಟ್ಟೆಗಳು ಮಾತ್ರ ನಿಮ್ಮ ಜೊತೆಯಲ್ಲಿರು, ನೀವೆಷ್ಟು ಶ್ರೀಮಂತರಾಗಿದ್ದರೂ ಕೂಡ. ಆದ್ದರಿಂದ ನಾಳೆ ಪರಲೋಕದಲ್ಲಿ ಚಿನ್ನ ಬೆಳ್ಳಿ ನೋಟು ಕೊಟ್ಟು ಸಾಲ ತೀರಿಸಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದು ಇಹಲೋಕದಲ್ಲಿ ಮುಗಿಸ್ಬೇಕು. ಅದೇ ರೀತಿ ಯಾರದಾದರೂ ಮನಸ್ಸು ನೋಯಿಸಿದ್ದರೆ, ಯಾರಿಗಾದರೂ ತೊಂದರೆ ಕೊಟ್ಟಿದ್ದರೆ, ನಾಳೆ ಆಖಿರತಿನಲ್ಲಿ ಕ್ಷಮೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇಹಲೋಕದಲ್ಲೇ ಮುಗಿಸಿ ಹೋಗ್ಬೇಕು ನೀವು. ಸಹೋದರರೇ, ಇದೆಲ್ಲ ಬಹಳ ದೊಡ್ಡ ವಿಷಯ. ಇದೆಲ್ಲ ನಮಗೆ ಇದೆಲ್ಲ ಬಹಳ ಸಣ್ಣ ವಿಷಯ. ಅಗತ್ಯಕ್ಕೆ ಅನಗತ್ಯಕ್ಕೆ ನಾವು ಸಾಲಗಾರರಾಗ್ತಾ ಇದ್ದೇವೆ. ಎಲ್ಲಾ ಕಡೆ ಸಾಲ. ನಾವು ಹೆಚ್ಚಿನ ಸಂದರ್ಭದಲ್ಲಿ ಸಾಲ ಮಾಡುತ್ತಾ ಇರುವುದು ಮೂಲಭೂತ ಅಗತ್ಯಗಳನ್ನು ಪೂರೈಸುವುದಕ್ಕಲ್ಲ. ಮನುಷ್ಯನ ಮೂಲಭೂತ ಅಗತ್ಯಗಳನ್ನು ಪೂರೈಸುವುದಕ್ಕೆ ಬೇಕಾದ ವ್ಯವಸ್ಥೆ ಇದೆ ನಮ್ಮ ಸಮಾಜದಲ್ಲಿ. ಸ್ವಲ್ಪ ಕುಂದುಕೊರತೆಗಳೆಲ್ಲ ಇರಬಹುದು. ಮಕ್ಕಳ ಶಿಕ್ಷಣಕ್ಕೆ ಸರ್ಕಾರಿ ಶಾಲೆಗಳಿವೆ, ಗೌರ್ಮೆಂಟ್ ಕಾಲೇಜ್ ಇದೆ, ಚಿಕಿತ್ಸೆಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ವೆನ್ಲಾಕಿಗೆ, ಲೇಡಿ ಗೋಷನಿಗೆ ಹೋಗಿ ನೋಡಿ, ಎಷ್ಟು ಒಳ್ಳೆಯ ಫೆಸಿಲಿಟೀಸ್ ಇದೆ. ಮನುಷ್ಯನಿಗೆ ನಿಮ್ಮ ಹಸಿವು ತಣಿಸಲಿಕ್ಕೆ ರೇಷನ್ಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳಿವೆ. ಅಂದ್ರೆ ಮನುಷ್ಯನ ಮೂಲಭೂತ ಅಗತ್ಯದ ಪೂರೈಕೆಗಾಗಿ ಸಾಲ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಸಮಾಜದಲ್ಲಿ ಆ ಸಿಸ್ಟಮ್ ಇದೆ, ಸರ್ಕಾರದ ಫೆಸಿಲಿಟೀಸ್ ಇದೆ. ಸ್ವಲ್ಪ ನೀವು ಜಾಗರೂಕತೆ ಪಾಲಿಸುವುದಾದರೆ, ಸ್ವಲ್ಪ ಬದುಕಿಗೆ ಒಂದು ಡಿಸಿಪ್ಲಿನ್ ಇರುವುದಾದರೆ, ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್, ಫೈನಾನ್ಷಿಯಲ್ ಲಿಟ್ರಸಿ ಇದಿರುವುದಾದರೆ ಸಾಲದಿಂದ ಮುಕ್ತವಾಗಿ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಬದುಕಬಹುದು. ಸಾಲ ಇಲ್ಲದೆ ಬದುಕಬಹುದು. ಆದರೆ ನಾವು ಅತಿಯಾಸೆಯಿಂದ, ದುರಾಸೆಯಿಂದ, ಸ್ಪರ್ಧೆಗಾಗಿ ಧಾರಾಳ ಸಾಲ ಮಾಡಿ ಎಲ್ಲಾ ಕಡೆ ಸಾಲ, ಕೊನೆಗೆ ಮುಗುಳು ನಗೆ ನಿಮಗೆ ಸಾಧ್ಯ ಆಗುವುದಿಲ್ಲ. ಮುಖದಲ್ಲಿ ಒಂದು ಮುಗುಳು ನಗೆ ಇಲ್ಲ, ಯಾಕೆಂದ್ರೆ ನಿಮಗೆ ಸಾಧ್ಯ ಇಲ್ಲ ನಗಲಿಕ್ಕೆ. ಸಂಬಂಧಿಕರ ಮದುವೆಯಲ್ಲಿ ಭಾಗವಹಿಸುವಂತಿಲ್ಲ ನೀವು, ಯಾಕೆಂದ್ರೆ ಸಾಲಗಾರರು ನಿಮ್ಮನ್ನು ಹಿಡಿಬಹುದು. ಫೋನ್ ಬಂದ್ರೆ ತೆಗೆಯುವುದಿಲ್ಲ, ಸುಳ್ಳುಗಳ ಮೇಲೆ ಸುಳ್ಳು ಹೇಳುವುದು. ಹೀಗೆ ಸಹೋದರರೇ, ಸಾಲ ನಿಮ್ಮನ್ನು ನಿಂದ್ಯರನ್ನಾಗಿ ಮಾಡುತ್ತದೆ. ಸಾಲ ನಿಮ್ಮನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತದೆ. ಸಾಲ ನಿಮ್ಮನ್ನು ಮೋಸಗಾರರನ್ನಾಗಿ ಮಾಡುತ್ತದೆ. ಹೇಗೆ ತೀರಿಸಬೇಕು ಅಂತ ಗೊತ್ತಿಲ್ಲ. ಅಲ್ಲಿಂದ ಪಡೆದು ಅವನಿಗೆ ಕೊಡುವುದು, ಇವನಿಂದ ತೆಗೆದು ಬೇರೊಬ್ಬನಿಗೆ ಕೊಡುವುದು, ಅವನಿಂದ ತೆಗೆದು ಇನ್ನೊಬ್ಬನಿಗೆ ಕೊಡುವುದು. ಯಾರಿಂದೆಲ್ಲ ಸಾಲ ಮಾಡಿದ್ದೇವೆ ಅಂತಲೂ ಗೊತ್ತಿಲ್ಲ, ಎಷ್ಟು ಸಾಲ ಇದೆ ಅಂತಲೂ ಗೊತ್ತಿಲ್ಲ. ಕೊನೆಗೆ ನಿಮ್ಮ ಮೈಯತ್ತನ್ನು ಮಸೀದಿಯಲ್ಲಿಟ್ಟು ಇಮಾಮ್ ಅಥವಾ ಸಂಬಂಧಿಕರು, ಇಂತಹ ಮನುಷ್ಯನ ಮೈಯತ್ತಿದು, ಇವನಿಗೆ ಅಲ್ಲಾಹು ಕ್ಷಮಿಸಲಿ, ನಿಮಗೇನಾದರೂ ಈ ಮನುಷ್ಯನಿಂದ ಏನಾದರೂ ಮನಸ್ಸಿಗೆ ನೋವಾಗಿದ್ದರೆ ಈ ಮೈಯತ್ತಿಗೆ ನೀವು ಕ್ಷಮಿಸಬೇಕು. ಈ ಮೈಯತ್ತಿನ ಮೇಲೆ ಸಾಲ ಇದ್ದರೆ ಇವರ ಮಕ್ಕಳಿಗೆ, ಇವರ ಮಕ್ಕಳನ್ನು ನೀವು ಭೇಟಿಯಾಗಬೇಕು, ಅವರು ವಹಿಸಿದ್ದಾರೆ ಎಂದು ಹೇಳುವುದರಿಂದ ಸಹೋದರರೇ, ಮುಗಿಯುವಂತಹ ಕೇಸ್ ಅಲ್ಲ ಇದು. ನಿಮ್ಮ ಮೈಯತ್ತನ್ನು ಮಸೀದಿಯಲ್ಲಿಟ್ಟು ಇವನ ಮೇಲೆ ಸಾಲ ಇದ್ದರೆ ಇವರ ಮಕ್ಕಳ ಬಳಿ ಹೋಗಿ ಎಂದು ಹೇಳುವುದರಿಂದ ಮುಗಿಯುವ ಕೇಸ್ ಅಲ್ಲ. ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲಲ್ಲ ಎಷ್ಟು ಸಾಲ ಇದೆ ನನ್ನ ಅಪ್ಪನಿಗೆ ಅಂತ. ನಿಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಸಹೋದರ, ನನ್ನ ಅಪ್ಪನಿಗೆ ಎಷ್ಟು ಸಾಲ ಇದೆ ಅಂತ. ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ನಿಮ್ಮ ಮಕ್ಕಳಿಗೆ ಗೊತ್ತಿರಲಿಲ್ಲ. ಅಥವಾ ಈ ಸಾಲ ತೀರಿಸಲಿಕ್ಕೆ ದಾರಿಯನ್ನು, ಸೋರ್ಸ್ ಯಾವುದು ಅದು ನೀವು ಮಾಡಿಡ್ಲಿಲ್ಲ.
ಅದು ಯಾವುದೂ ಇಲ್ಲದ ನಾಳೆ ಇಮಾಮ್ ಅಥವಾ ಸಂಬಂಧಿಕರು ಮಯ್ಯತ್ತಿನ ಎದುರಿನಲ್ಲಿ ನಿಂತುಕೊಂಡು ಮಕ್ಕಳನ್ನು ಭೇಟಿಯಾಗಿ ಅಂತ ಹೇಳುವುದರಿಂದ ಈ ಕೇಸ್ ಮುಗಿಯುವುದಿಲ್ಲ. ಮಕ್ಕಳಿಗೆ ತೀರಿಸಲಿಕ್ಕೆ ಸಾಧ್ಯ ಆಗುವ ಸಾಲ ಅಲ್ಲಲ್ಲ ನಿಮ್ಮ ಮೇಲೆ ಇರುವುದು ಒಂದು. ಆದ್ದರಿಂದ ಸಹೋದರರೇ, ಅಲ್ ಆನ ಬರಿದತ್ ಜಿಲ್ದತ್ತುಹು, ಇದೆಲ್ಲ ತಮಾಷೆ ಅಲ್ಲ. ಇದು ನಾಳೆ ನಿಮ್ಮ ಮಯ್ಯತ್ತಿನ ಎದುರಿನಲ್ಲಿ ಮಕ್ಕಳು ನಮ್ಮೊಂದಿಗೆ ಕೇಳಿ, ಆ ಮಕ್ಕಳು ಎಲ್ಲಿ ಸಿಗ್ತಾರೆ ನಿಮಗೆ? ಅವರು ಮಯ್ಯತ್ತ ನಮಾಜ್ ಮಾಡಿ ಹೋದ್ರೆ ಮತ್ತೆ ನಿಮ್ಮ ಕಣ್ಣಿಗೆ ಸಿಗುವುದಿಲ್ಲ ಅವರು. ಯಾಕಂದ್ರೆ ಅವರಿಗೆ ಗೊತ್ತಿಲ್ಲಲ್ಲ, ಅವರಿಗೆ ಈ ಸೋರ್ಸ್ ಎಲ್ಲಿಂದ ಯಾರಿಗೆ ಸಾಲ ಕೊಡಬೇಕು ಯಾರಿಗೆಲ್ಲ ಅವ್ರಿಗೆ ಗೊತ್ತಿಲ್ಲ, ಅವರು ವಹಿಸುವುದೂ ಇಲ್ಲ. ಅದೆಲ್ಲ ಒಂದು ಡಯಲಾಗ್. ಅದರಾಚೆ ನಿಮ್ಮ ಮಯ್ಯತ್ತನ್ನು ಕಬರ್ನಲ್ಲಿಟ್ಟ ಮೇಲೆ ಈ ಮಕ್ಕಳು ಮತ್ತೆ ನಿಮಗೆ ಎಲ್ಲೂ ಕಾಣ್ಲಿಕ್ಕೆ ಸಿಗಲಿಕ್ಕಿಲ್ಲ ಅವರು. ಅಥವಾ ನೀವು ಕೇಳಿದ್ರು ಅವರು ಕೊಡ್ಬೇಕು ಅಂತಲೂ ಇಲ್ಲ, ಅವರು ಕೊಡುವುದೂ ಇಲ್ಲ. 2 ದೀನಾರ್ ಸಾಲ ಬಾಕಿ ಇರುವ ಕಾರಣಕ್ಕೆ ಅಲ್ಲಾಹನ ಪ್ರವಾದಿ ಹೇಳಿದ್ದು, ಆ ಸಾಲ ತೀರಿಸಿದಾಗ ಅಲ್ ಆನ ಬರಿದತ್ ಜಿಲ್ದತ್ತುಹು, ಈಗ ಅವನ ಶರೀರ, ಆ ಸಹಾಬಿಯ ಶರೀರ ತಣ್ಣಗಾಯಿತು. ಈಗ ಅವರಿಗೆ ಸಮಾಧಾನ ಸಿಕ್ಕಿತ್ತು ಕಬರ್ನಲ್ಲಿ. ಇಲ್ಲಿಯ ತನಕ ಸಮಾಧಾನ ಇರಲಿಲ್ಲ. ಸಹೋದರರೇ, ನಮ್ಮನ್ನು ಎಚ್ಚರಿಸಬೇಕಾದ ಹದೀಸದು, ಎಚ್ಚರಿಸಬೇಕಾದ ಹದೀಸದು. ಸಾಲ ಕೊಡುವುದರ ಪುಣ್ಯದ ಬಗ್ಗೆ ಧಾರಾಳ ವರದಿಗಳಿವೆ ಹದೀಸಿನಲ್ಲಿ. ಸಾಲ ಕೊಡುವುದಂದ್ರೆ ಬಹಳ ದೊಡ್ಡ ಪುಣ್ಯದ ಕೆಲಸ, ಬಹಳ ದೊಡ್ಡ ಪುಣ್ಯದ ಕೆಲಸ. ಮನ್ ನಫಸ ಅನ್ ಮುಅ್ಮಿನಿನ್ ಕುರ್ಬತಂ ಮಿನ್ ಕುರಬಿ ದುನ್ಯಾ ನಫಸಲ್ಲಾಹು ಅನ್ಹು ಕುರ್ಬತಂ ಮಿನ್ ಕುರಬಿ ಯೌಮಿಲ್ ಖಿಯಾಮಾ. ಇಹಲೋಕದಲ್ಲಿ ಒಬ್ಬ ಮನುಷ್ಯನ ಸಂಕಟವನ್ನು ನೀವು ನೀಗಿಸಿದರೆ, ಒಬ್ಬ ಮನುಷ್ಯನ ಸಮಸ್ಯೆಯನ್ನು ನೀವು ಪರಿಹರಿಸಿದರೆ, ನಾಳೆ ಕಿಯಾಮತ್ ದಿನ ನಿಮ್ಮ ಸಂಕಟವನ್ನು ಅಲ್ಲಾಹು ಪರಿಹರಿಸ್ತಾನೆ. ಹದೀಸ್. ಸಾಲ ಕೆಲವೊಮ್ಮೆ ಸದಕ ಮಾಡುವುದಕ್ಕಿಂತಲೂ ಅದಕ್ಕೆ ಶ್ರೇಷ್ಠತೆ ಇದೆ. ಬನಿಗೆ ಸಾಲ ಕೊಡುವುದಂದರೆ ಕೆಲವೊಮ್ಮೆ ಸದಕ ಮಾಡುವುದಕ್ಕಿಂತ ಅದು ಶ್ರೇಷ್ಠ ಎಂದೆಲ್ಲ ಇಸ್ಲಾಮಿನಲ್ಲಿ ಕಲಿಸಿಕೊಡಲಾಗಿದೆ. ಸಾಲ ಕೊಡುವುದರ ಶ್ರೇಷ್ಠತೆಯ ಬಗ್ಗೆ ಧಾರಾಳ ವಿವರಣೆಗಳಿವೆ. ಆದರೆ ಸಾಲ ಮಾಡುವುದು ಒಳ್ಳೆಯ ಕೆಲಸ ಅಂತ ಎಲ್ಲೂ ಹೇಳಲಿಲ್ಲ. ಸಾಲ ಕೊಡುವುದು ಪುಣ್ಯದ ಕೆಲಸ, ಬಹಳ ದೊಡ್ಡ ಕೆಲಸ ಅದು. ಆದರೆ ಸಾಲ ಪಡೆಯುವುದು, ಸಾಲ ಮಾಡುವುದು, ಸಾಲಗಾರ ಆಗುವುದು ಅದೊಳ್ಳೆಯ ಕೆಲಸ, ಅದು ಪ್ರೋತ್ಸಾಹದಾಯಕ ಎಂದು ಅಲ್ಲಾಹನ ದೀನ್ ಎಲ್ಲೂ ಹೇಳಿಕೊಡ್ಲಿಲ್ಲ. ಬದಲಾಗಿ ಸಾಲದ ನಿಯಮಗಳನ್ನು ಕುರ್ಆನ್ನಲ್ಲಿ ಸವಿಸ್ತಾರವಾಗಿ ಕಲಿಸಿಕೊಡಲಾಯಿತು. ನೀವು ಸಾಲ ಮಾಡುವುದಾದರೆ ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಾಲ ಮಾಡಬಹುದು ಮನುಷ್ಯ. ಕೆಲವೊಮ್ಮೆ ಅತ್ಯಂತ ಅಗತ್ಯಗಳಿಗಾಗಿ ಮನುಷ್ಯ ಸಾಲ ಮಾಡಲೇಬೇಕಾಗ್ತದೆ. ಹಾಗೆ ನೀವು ಸಾಲ ಮಾಡುವಾಗಲೂ ನೀವು ಪಾಲಿಸಬೇಕಾದ ನಿಯಮಗಳೇನು, ಸಾಲ ಮಾಡುವಾಗ ಯಾವುದೆಲ್ಲ ನಿಬಂಧನೆಗಳನ್ನು ಪಾಲಿಸಬೇಕು ಎಂಬುದನ್ನೆಲ್ಲ ಅಲ್ಲಾಹನ ಕುರ್ಆನ್ ಬಹಳ ಸವಿಸ್ತಾರವಾಗಿ ಕಲಿಸಿಕೊಟ್ಟಿದೆ. ನಮ್ಮಲ್ಲೆಷ್ಟು ಮಂದಿಗೆ ಗೊತ್ತಿದೆ ಅದು? ಸಾಲ ಕೊಡುವಾಗ, ಸಾಲ ಪಡೆಯುವಾಗ ಅಲ್ಲಾಹನ ದೀನ್ ಕಲಿಸಿಕೊಟ್ಟ ನಿಯಮವನ್ನು ಯಾರು ಪಾಲಿಸ್ತಾರೆ? ಅದರಿಂದಾಗುವ ಸಮಸ್ಯೆಗಳೇನು? ಸಂಬಂಧಗಳು ಹಾಳಾಯಿತು. ಎಷ್ಟೆಷ್ಟು ಸಂಬಂಧಗಳಿವೆ ಸಮಾಜದಲ್ಲಿ ಸಾಲದ ಕಾರಣಕ್ಕೆ ಹಾಳಾದದ್ದು. ಕುಟುಂಬ ಸಂಬಂಧ ಇರಬಹುದು, ಫ್ರೆಂಡ್ಸ್ ಇರಬಹುದು, ಎಷ್ಟೆಷ್ಟು ಸಂಬಂಧಗಳು, ಪವಿತ್ರವಾದ ಸಂಬಂಧಗಳು ಸಾಲದ ಕಾರಣಕ್ಕಾಗಿ ಹಾಳಾಗುವ, ಮಿತ್ರರು ಶತ್ರುಗಳಾಗುವ. ಸಹೋದರರೇ, ಎಷ್ಟೆಷ್ಟು ಘಟನೆಗಳು, ಉದಾಹರಣೆಗಳು, ಅನುಭವಗಳು ನಮ್ಮ ಸಮಾಜದಲ್ಲಿವೆ. ಆದ್ದರಿಂದ ಸಾಲದ ಬಗ್ಗೆ ಕುರ್ಆನ್ ಕಲಿಸಿಕೊಟ್ಟಿರುವ ಮಾರ್ಗದರ್ಶನಗಳು, ಸಾಲದ ಬಗ್ಗೆ, ಸಾಲ ಮಾಡುವಾಗ ಪಾಲಿಸಬೇಕಾದ ಶಿಷ್ಟಾಚಾರಗಳ ಬಗ್ಗೆ ಹದೀಸಿನಲ್ಲಿ ಕಲಿಸಲಾದ ವಿಷಯಗಳು, ಸಹೋದರ, ಇವುಗಳ ಬಗ್ಗೆ ನಾವು ಬಹಳ ಜಾಗರೂಕತೆಯಿಂದ ಅರ್ಥ ಮಾಡಬೇಕು ಇವುಗಳನ್ನೆಲ್ಲ. ಮತ್ತು ಬದುಕಿನಲ್ಲಿ ಸಾಲದ ಬಗ್ಗೆ ಅತಿ ಹೆಚ್ಚು ನಾವು ಜಾಗರೂಕತೆ ಪಾಲಿಸಬೇಕು.
ಅಲ್ಲಾಹನ ಬಳಿ ಬಹಳ ದೊಡ್ಡ ವಿಷಯ ಅದು. ನಿಮ್ಮ ಎಲ್ಲಾ ಒಳಿತುಗಳು ದುರ್ಬಲವಾಗಿ ನಿಮ್ಮ ಸಾಲದ ಕಾರಣಕ್ಕೆ ಮಾತ್ರ ನಿಮಗೆ ಸ್ವರ್ಗ ತಡೆಯಲ್ಪಡುವ ಪಾಪವಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಸಾಲದ ಬಗ್ಗೆ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಮತ್ತಷ್ಟು ವಿಷಯಗಳನ್ನು ಇನ್ಶಾ ಅಲ್ಲಾಹ್ ಮುಂದಿನ ಖುತ್ಬದಲ್ಲಿ ಚರ್ಚಿಸೋಣ. ಅಲ್ಲಾಹು ಸುಬ್ಹಾನಹು ವ ತಆಲಾ ಸಾಲಗಳನ್ನು ತೀರಿಸಲು ಮರಣಕ್ಕಿಂತ ಮುಂಚೆ ಎಲ್ಲಾ ಸಾಲಗಳನ್ನು ತೀರಿಸಿ ಸಾಲ ಮುಕ್ತರಾಗಿ ಮರಣ ಹೊಂದಲು ಅಲ್ಲಾಹನನ್ನು ಭೇಟಿಯಾಗುವ ಸೌಭಾಗ್ಯವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ದಯಪಾಲಿಸಲಿ. ವಮಾ ಅಲೈನಾ ಇಲ್ಲಲ್ ಬಲಾಗ್. ಯಾ ಅಯ್ಯುಹಲ್ಲದೀನ ಆಮನು ತಖುಲ್ಲಾಹ್ ವಖೂಲು ಕೌಲನ್ ಸದೀದಾ ಯುಸ್ಲಿಹ್ ಲಕುಂ ಅಮಾಲಕುಂ ವಯಗ್ಫಿರ್ ಲಕುಂ ದುನೂಬಕುಂ ವಮನ್ ಯುತಿಇಲ್ಲಾಹ ವರಸೂಲಹು ಫಖದ್ ಫಾಜ ಫೌಜನ್ ಅಲೀಮಾ.